ಸ್ಪೋರ್ಟ್ಸ್ ಕನ್ನಡ ವೀಕ್ಷಕರಿಗೆ ಸ್ವಾಗತ. ನಾನು ರೇಷ್ಮಾ ಶೆಟ್ಟಿ ಎಣ್ಣೆಹೊಳೆ. ಟೆಂಪೋ ಚಾಲಕರ ಮತ್ತು ಮಾಲಕರ ಸಂಘ ಮಲ್ಪೆ ಇವರ ಆಶ್ರಯದಲ್ಲಿ ಸಾರಥಿ ಮಾನ್ಸೂನ್ ಟ್ರೋಫಿ 2025 ಕ್ರಿಕೆಟ್ ಪಂದ್ಯಾಟ ನೇಜಾರು ಪಂಚಾಯತ್ ಮೈದಾನದಲ್ಲಿ ಜೂನ್ 9ರಂದು ನಡೆಯಿತು. ಉದ್ಘಾಟನಾ ಕಾರ್ಯಕ್ರಮದ ವೇದಿಕೆಯಲ್ಲಿ ಟೆಂಪೋ ಚಾಲಕರ ಮತ್ತು ಮಾಲಕರ ಸಂಘದ ಅಧ್ಯಕ್ಷರಾದ ಗಣೇಶ್ ಕುಂದರ್, ಮಾಜಿ ಅಧ್ಯಕ್ಷರುಗಳಾದ ಕೃಷ್ಣ ಕುಂದರ್, ವಿಲ್ಸನ್ ಸಿಸಿ, ಉಪಾಧ್ಯಕ್ಷರಾದ ಸದಾಶಿವ್ ಅಮೀನ್, ಹಿರಿಯರಾದ ಅಶೋಕ್ ಬಿಕೆ ಮತ್ತು ಹಿರಿಯ ಸದಸ್ಯರಾದ ಈಶ್ವರ್ ಕೆಳಾರ್ಕಳಬೆಟ್ಟು ಉಪಸ್ಥಿತರಿದ್ದರು. ಒಟ್ಟು 6 ತಂಡಗಳು ಭಾಗವಹಿಸಿದ ಈ ಪಂದ್ಯಾಟದ ಫೈನಲ್ನಲ್ಲಿ ಶರದಿ ಟೈಟಾನ್ಸ್ ತಂಡ ಜಯಬೇರಿಯಾಗಿ ಆಕರ್ಷಕ ಟ್ರೋಫಿಯೊಂದಿಗೆ 25,000 ನಗದು ಪುರಸ್ಕಾರವನ್ನು ಪಡೆಯಿತು. ಬಾಲಾಜಿ ತಂಡ ದ್ವಿತೀಯ ಸ್ಥಾನದಲ್ಲಿ ಆಕರ್ಷಕ ಟ್ರೋಫಿಯೊಂದಿಗೆ 15,000 ರೂಪಾಯಿ ನಗದನ್ನು ಪಡೆದುಕೊಂಡಿತು. ಫೈನಲ್ ಪಂದ್ಯದಲ್ಲಿ ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ಕುಮಾರ್, ಬೆಸ್ಟ್ ಬ್ಯಾಟರ್ ಪ್ರಶಸ್ತಿಯನ್ನು ಮನೋಜ್, ಬೆಸ್ಟ್ ಕೀಪರ್ ಪ್ರಶಸ್ತಿ ಸಂದೇಶ್ ಬೆಂಗ್ರೆ, ಬೆಸ್ಟ್ ಬೌಲರ್ ಆಗಿ ಸತೀಶ್ ಹಾಗೂ ಸರಣಿ ಶ್ರೇಷ್ಠ ಆಟಗಾರ ಪ್ರಶಸ್ತಿಯನ್ನು ಬಾಲೂರವರು ಪಡೆದುಕೊಂಡರು. ಸಮಾರೋಪ ಸಮಾರಂಭದ ವೇದಿಕೆಯಲ್ಲಿ ಅಧ್ಯಕ್ಷರಾದ ಗಣೇಶ್ ಕುಂದರ್, ಉಪಾಧ್ಯಕ್ಷರಾದ ಸದಾಶಿವ್ ಅಮೀನ್, ಮಾಜಿ ಅಧ್ಯಕ್ಷರಾದ ವಿಲ್ಸನ್ ಸಿಸಿ, ಮಾಜಿ ಅಧ್ಯಕ್ಷರಾದ ಪ್ರಶಾಂತ್ ನೇಜಾರ್ ಮತ್ತು ಹಿರಿಯ ಸದಸ್ಯರಾದ ಮಧುಕರ್ ಮೆಂಡನ್ ಉಪಸ್ಥಿತರಿದ್ದರು. ಶಿವು ಕಾಪು ಹಾಗೂ ಸತೀಶ್ ಮಣಿಪಾಲ್ ಕಾರ್ಯಕ್ರಮ ನಿರೂಪಿಸಿದರು.